ಪಿಗ್ಮೆಂಟೇಷನ್ನ ಬುಡದ ಸಮೇತ ತೆಗೆಯುತ್ತೆ ಈ ಅದ್ಭುತವಾದ ಪ್ಯಾಕ್. ಸೊ ಈ ಪ್ಯಾಕ್ನ ನೀವು ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿಟ್ಕೊಳ್ಬೋದು. ನಮಗೆ ಪಿಗ್ಮೆಂಟೇಷನ್ ಹೋಗ್ತಿಲ್ಲ, ಏನೇನೋ ಟ್ರೀಟ್ಮೆಂಟ್ ಮಾಡಿದ್ದೀವಿ ಅನ್ನೋರಿಗೆ ರಾಮಬಾಣ ಈ ಅದ್ಭುತವಾದ ಪ್ಯಾಕ್. ಕೇವಲ ಚಾಲೆಂಜ್ ಮಾಡಿ ಹೇಳ್ತೀನಿ, 2ರಿಂದ 3 ದಿನದಲ್ಲಿ ನಿಮಗೆ ವಿಪರೀತ ಚೇಂಜಸ್ ಕಾಣಿಸುತ್ತೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಯಾರು ಪಿಗ್ಮೆಂಟೇಷನ್ ವಾಸಿ ಆಗಲ್ಲ ಅನ್ನೋರಿಗೆ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ, ನಮ್ಮ ಸಬ್ಸ್ಕ್ರೈಬರ್ದು ಮೆಸೇಜ್ ಮುಖಾಂತರ. ಸೊ ನನ್ನ ಚಾನಲಲ್ಲಿ ಸುಮಾರು ಜನ ಸಬ್ಸ್ಕ್ರೈಬರ್ ಪಿಗ್ಮೆಂಟೇಷನ್ ಬುಡದ ಸಮೇತ ವಾಸಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇವರು ಒಬ್ಬರು. ಇವ್ರದ್ದು ಕಮೆಂಟ್ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡೋಣ ಓದಿ ಅಂತ ಅಂದ್ಬಿಟ್ಟು ಇನ್ನೊಂದು ಮೊಬೈಲ್ ಅದರ ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ. ಅದರ ಸ್ಕ್ರೀನ್ಶಾಟು ಹಾಕ್ತೀನಿ ನೋಡಿ. ನನಗೆ ತುಂಬ ಇಷ್ಟ ಆಯಿತು ಇವ್ರ ಕಮೆಂಟು. ವಿಶ್ವರಾಯ್ ಅಂತ ಇವ್ರ ಹೆಸರು. ಮೇಡಮ್ ನಮಸ್ತೆ. ನೀವು ಆರಂಭದಲ್ಲಿ ಹೇಳಿದ ಮಸೂರ್ ದಾಲ್, ಮುಲ್ತಾನಿ ಮಿಟ್ಟಿ ಮೊದಲಾದ ಪುಡಿ ತಯಾರಿಸಿ ಆಲಂ, ಆಲೂಗೆಡ್ಡೆ ರಸ, ಕಸ್ತೂರಿ ಅರಿಶಿನ ಎಲ್ಲ ಬಳಸಿ 5 ತಿಂಗಳಾಗುತ್ತಿದೆ. ಏನೂ ಪ್ರಯೋಜನ ಕಾಣುತ್ತಿಲ್ಲ. ಈಗ 7-8 ದಿವಸದಿಂದ ನಲಪಮರಾಡಿ ಆಯಿಲ್ ಬಳಸಿ ಪೌಡರ್ನ ರಸವನ್ನು ಬಳಸುತ್ತಾ ಬಂದೆ. ಈಗಲೇ ವ್ಯತ್ಯಾಸ ಗೊತ್ತಾಗುತ್ತಿದೆ. ಆದರೆ ಮುಖದಲ್ಲಿ ಆಯಿಲ್ ಜಾಸ್ತಿ ಇತ್ತು ನನಗೆ. ಅದು ಕೂಡ ಕ್ರಮೇಣವಾಗಿ ಕಡಿಮೆಯಾಗ್ತಿದೆ ಮೇಡಮ್. ಒಟ್ಟಾಗಿ ನೀವು ಹಠ ಮಾಡಿ ಹಲವು ಪರಿಹಾರಗಳನ್ನು ಒಂದಾದ ನಂತರ ಒಂದನ್ನು ಹೇಳುತ್ತಿರುವಿರಿ. ನಾವು ಇದನ್ನು ಕ್ರಮವಾಗಿ ಪಾಲಿಸಿದರೆ ಖಂಡಿತ ಒಂದಲ್ಲ ಒಂದು ದಿನದಲ್ಲಿ ಪರಿಹಾರ ಆಗುವುದಂತೂ ಖಂಡಿತ. ಆದರೆ ನಮಗೆ ಮನಸ್ಸಿರಬೇಕು, ಪ್ರತಿದಿನ ಅನುಸರಿಸಬೇಕು. ನಿಮಗೆ ದೇವರು ಒಳ್ಳೆಯದು ಮಾಡ್ತಾರೆ. ನಾನು ಪ್ರತಿದಿನವೂ ಕೆಲವರನ್ನು ಧ್ಯಾನಿಸಲು ಇದೆ. ಅದರಲ್ಲಿ ನೀವು ಒಬ್ಬರು ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸುಮಾರು 3 ತಿಂಗಳಿಂದ ನಿಮ್ಮನ್ನು ಒಂದು ಕ್ಷಣ ನೆನಪಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಮೇಡಮ್ ಅಂತ ಹಾಕಿದ್ದಾರೆ ವಿಶ್ವರಾಯ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯೋರ್ ಕೈಂಡ್ ವರ್ಡ್ಸ್ ಅಂತ ಹೇಳ್ತಾ, ನೋಡಿ ಒಬ್ರೊಬ್ಬರು ಅನುಭವ ಸುಮಾರು ಜನಕ್ಕೆ ಪಾಠ ಕಲಿಸುತ್ತೆ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಸೊ ನನ್ನ ಚಾನಲಲ್ಲಿ ಪಿಗ್ಮೆಂಟೇಷನ್ ಅಂತ ಒಂದು ಏನಂತೀವಿ ವಾಸಿನೇ ಆಗಲ್ಲ ಅನ್ನೋದನ್ನ ಚಾಲೆಂಜ್ ತೊಗೊಂಡು ಸುಮಾರು ಜನ ಏನು ಕೇಳ್ತಾರೆ ಗೊತ್ತಾ, ಏನಕ್ಕೆ ಇಷ್ಟು ರೆಮಿಡೀಸ್ ಮಾಡ್ತೀರಾ, ಏನಕ್ಕೆ ಇಷ್ಟು ಪರಿಹಾರ ತೋರಿಸ್ತೀರಾ ಅಂತ. ನೋಡಿ ಒಂದಲ್ಲ ಒಂದರಲ್ಲಿ ಒಬ್ರಿಗೆ ವಾಸಿ ಆಗೇ ಆಗುತ್ತೆ. ಅವ್ರೇನು ಹೇಳಿದ್ರು ಕೊನೆಗೆ, ನಮ್ಮ ಮನಸ್ಥಿತಿ ಹೆಂಗಿರ್ಬೇಕಂದ್ರೆ ಪ್ರತಿನಿತ್ಯ ಅದನ್ನು ಫಾಲೋ ಮಾಡಬೇಕು, ಪಾಸಿಟಿವ್ ನೋಟಿಂದ ಹೋಗಬೇಕು. ಅವರು ಪಾಪ 3ರಿಂದ 5 ತಿಂಗಳು ಬೇರೆ ರೆಮಿಡಿ ಮಾಡಿ ಅದು ವರ್ಕ್ ಆಗಿಲ್ಲ ಅಂದರೆ ಅವ್ರಿಗೆ ಎಷ್ಟು ಪೇಷನ್ಸ್ ಇರ್ಬೋದು. ಸೊ ಅವ್ರಿಗೆಲ್ಲ ಎಲ್ಲರಿಗೂ ಪೇಷನ್ಸ್ ಇದೆ, ನಾವು ಅದನ್ನು ಅಳವಡಿಸ್ಕೊಳ್ಳಲ್ಲ ಅಷ್ಟೇ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಜಾದು ಮಾಡೋ ಒಂದು ಪಿಗ್ಮೆಂಟೇಷನ್ ರೆಮಿಡಿ ತಂದಿದ್ದೀನಿ. ಸೊ ಇದಕ್ಕೆ 2 ಆಪ್ಷನ್ ಕೊಡ್ತೀನಿ. ಓಕೆ, ಫಸ್ಟ್ ಯಾವ ರೀತಿ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಇಲ್ಲೊಂದು ಐರನ್ ತವ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಸೈಜಷ್ಟು ಸ್ಫಟಿಕ, ಆಲಂ, ಫಿಟ್ಕರಿ ಹಾಕ್ಕೊಂಡು ಭಸ್ಮ ಮಾಡ್ಕೊಳ್ತಿದ್ದೀನಿ. ಇವತ್ತಿನ ರೆಮಿಡಿಗೆ ಈ ಮೆಥಡ್ ಮಸ್ಟ್. ನೀವು ಯಾವಾಗಲೂ ಮಾಡಿಟ್ಕೊಂಡಿರೋ ಭಸ್ಮ ಹಾಕ್ಕೊಂಡ್ರೆ ನಿಮಗೆ ಇಮಿಡಿಯೇಟ್ ಗ್ಲೋ ಸಿಗೋಲ್ಲ, ಇಮಿಡಿಯೇಟ್ ಪಿಗ್ಮೆಂಟೇಷನ್ ವಾಸಿ ಆಗೋಲ್ಲ. ಇಮಿಡಿಯೇಟಾಗಿ ಪಿಗ್ಮೆಂಟೇಷನ್ ವಾಸಿ ಆಗಬೇಕು, ಫೇಡ್ ಆಗಬೇಕು ಮಾರ್ಕ್ಸ್ ಅನ್ನೋರಿಗೆ ರಾಮಬಾಣ ಈ ಮೆಥಡ್. ಒಂದು 5 ನಿಮಿಷ ಆದಮೇಲೆ ಅದು ಕರಗಿ ಪೌಡ್ರ್ ಆಗುತ್ತೆ. ಇಲ್ಲಿ ನಾನು ಸುಮಾರಷ್ಟು ವೀಡಿಯೋಲಿ ಶೇರ್ ಮಾಡಿದ್ದೀನಿ. ಸ್ಕಿನ್ ವೈಟ್ನಿಂಗ್ ಪೌಡರ್ ಅದನ್ನು 1 ಚಮಚ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಸ್ತೂರಿ ಅರಿಶಿನ, ಐದರ್ ವನಶ್ರೀ ಆರ್ ನಿರ್ಮಲ್. ಇವತ್ತು ನಾನು ಬಳಸ್ತಿರೋದು ನಿರ್ಮಲ್ ಬ್ರ್ಯಾಂಡು ಕಸ್ತೂರಿ ಅರಿಶಿನ. ಪ್ಯಾಚ್ ಟೆಸ್ಟಲ್ಲಿ ನಿಮ್ಗೆ ಆಗಬೇಕು, ಆಯಿತಾ. ಸೊ ಫ್ರೆಶ್ ಆಗಿ ಮಾಡ್ಕೊಂಡಿರೋ ಸ್ಫಟಿಕದ ಪುಡಿ ಮಾತ್ರ ಹಾಕಬೇಕು ಇವತ್ತಿನ ವೀಡಿಯೋಲಿ. ಸ್ಕಿನ್ ವೈಟ್ನಿಂಗ್ ಪೌಡರ್ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ 2-3 ವೀಡಿಯೋಲಿ, ಬೇಕಿದ್ದರೆ ಹೇಳಿ, ಲಿಂಕ್ನ ಕೊಡ್ತೀನಿ. ಓಕೆನಾ. ಈಗ ಫ್ರೆಶ್ ಆಗಿ ಮಾಡ್ಕೊಂಡಿರೋದು ಸುಮಾರು ಒಂದು 2ರಿಂದ 3 ಚಿಟಿಕೆ, 1/4 ಚಮಚ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪ ಹಾಕ್ತಾಯಿದ್ದೀನಿ. ಇದು ಪಿಗ್ಮೆಂಟೇಷನ್ ಇಮಿಡಿಯೇಟ್ ಫೇಡ್ ಮಾಡೋ ರೆಮಿಡಿ, ಆಯಿತಾ. ಅದಕ್ಕೆ 1ರಿಂದ 1.5 ಚಮಚ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ. ಹಸಿ ಹಾಲಲ್ಲಿ ವಿಟಮಿನ್ ಎ, ರೆಟಿನಾಲ್ ಇದೆ. ನೀವು ಪಿಗ್ಮೆಂಟೇಷನ್ಗೆ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಳ್ತಿದ್ರೆ ಅದ್ರ ಹಿಂದ್ಗಡೆ ಆಯಿಂಟ್ಮೆಂಟಲ್ಲಿ, ಕ್ರೀಮ್ಸಲ್ಲಿ ಬರ್ತಿರ್ತಾರೆ ರೆಟಿನಾಲ್ ಅಂತ. ಸೊ ಅದನ್ನು ನಾನು ಹಸಿ ಹಾಲಲ್ಲೇ ರೆಟಿನಾಲ್ ಇರೋದ್ರಿಂದ ಬಳಸ್ತಾ ಇದ್ದೀನಿ. ಇದು ಹೆಂಗೆ ಬರಬೇಕು ಅಂದರೆ ಒಳ್ಳೆ ಇಡ್ಲಿ ಬ್ಯಾಟರ್ ಥರ ಬರಬೇಕು ನಮಗೆ. ಒಂದು 5 ನಿಮಿಷ ಇದು ರೆಸ್ಟ್ ಮಾಡಬೇಕು. ಎಲ್ಲ ಹೆಂಗಿದೆ ಶ್ರೀಗಂಧದ ಥರ ಇರಬೇಕು ನಮಗೆ, ಆಯಿತಾ. ಮುಖದ ಮೇಲೆ ಅಪ್ಲೈ ಮಾಡ್ತಾಯಿದ್ದೀವಿ ನೋಡಿ, ಈ ಥರ ಇರಬೇಕು ಇದು ಅದ್ಭುತವಾದ ರಾಮಬಾಣ. ಪಿಂಪಲ್ಸ್ ಮಾರ್ಕ್ಸ್, ಸ್ಕಾರ್ಸ್, ಪಂಗಿನ ಮಾರ್ಕಿಂಗ್. ಓಕೆ, ಈಗ ನೋಡಿ ಇದು ರೆಡಿ ಆಯಿತು. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನೀವು ಡೈರೆಕ್ಟಾಗಿ ಪ್ಯಾಕ್ ಹಾಕ್ಕೊಡಿ. ನಾನು ಯೂಶಲಿ ಯಾವ ಪ್ಯಾಕು ಹಾಕಲ್ಲ, ಯಾವುದಾದ್ರು ಎಸೆನ್ಷಿಯಲ್ ಆಯಿಲ್ ಹಾಕ್ತೀನಿ. ಐದರ್ ಕೊಬ್ಬರಿ ಎಣ್ಣೆ ಅಥವಾ ಜೋಜೋಬಾ ಆಯಿಲ್ ಅಥವಾ ಟ್ರೀಟಿ ಆಯಿಲ್, ಆಯಿತಾ. ಎಟ್ಟಾಗೇನು ಎಲ್ಲ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡಿರಬೇಕು. 2 ನಾಸ್ಟ್ರಿಲ್ಸ್ ಇದೆ. ದೊಡ್ಡ ನಾಸ್ಟ್ರಿಲ್ಸ್ ಆದರೆ 1 ಡ್ರಾಪ್ ಹಾಕ್ಕೊಡಿ, ಚಿಕ್ಕ ನಾಸ್ಟ್ರಿಲ್ಸ್ ಆದರೆ 2 ಡ್ರಾಪ್ ಹಾಕ್ಕೊಡಿ. ಎಟ್ಟಾಗೇನು ಇದ್ರದ್ದು ಪ್ಯಾಚ್ ಟೆಸ್ಟ್ ಆಗಬೇಕು. ಇದು ಯಾವ ರೀತಿ ಇದೆ ಫಸ್ಟ್ ಟೈಮ್
ನೀವೇನಾದ್ರು ಬಳಸ್ತಿದ್ದೀರಾ ಅಂದಾಗ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ. ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ನೀಲಗಿರಿ ತೈಲ ಇಸ್ 1 or 2 ಡ್ರಾಪ್ಸ್ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ನನಗೆ ಅವ್ರು ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಐಬ್ರೋಸ್ ಬೆಳೀತಿಲ್ಲ ಅಂತ ಹೇಳ್ತಿದ್ರು. ಏನೂ ಇಲ್ಲ ಮ್ಯಾಮ್, ಸುಮ್ಮನೆ ಇದಿದೆಯಲ್ಲ ಬಾದಾಮಿ, ಅದನ್ನು ಸುಟ್ಕೊಂಬಿಡಿ ಗ್ಯಾಸಲ್ಲಿ, ಅದು ಬೂದಿ ಥರ ಬರುತ್ತೆ. ಅದನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆಲೆ ಮಿಕ್ಸ್ ಮಾಡಿ ಹಚ್ತಾ ಬನ್ನಿ, ಆಯಿತಾ? ಯಾವಾಗ ಫ್ರೀ ಇರ್ತೀರೋ ಅವಾಗ ಲೈಟಾಗಿ ಹಚ್ಚಿ, ಡಾರ್ಕಾಗಿ ಹಚ್ಬೇಡಿ. ಪ್ರತಿದಿನ ಅದು ಮಾಡೋದ್ರಿಂದ ತಿಕ್ಕಾಗಿ ಬರುತ್ತೆ ನೋಡಿ, ನನ್ನ ಐಬ್ರೋಸು ತಿಕ್ಕಾಗಿ ಬರುತ್ತೆ. ಓಕೆ, ಈಗ ಇದನ್ನು ಇವಾಗ ಯಾವುದೇ ಎಸೆನ್ಷಿಯಲ್ ಆಯಿಲ್ ನಾವು ತಗೊಂಡಾಗ ಮಸಾಜಿಂಗ್ ಮೆಥಡ್ ತುಂಬ ಇಂಪಾರ್ಟೆಂಟ್. ಹಾಕ್ಕೊಂಡು ನಾವು ಫೇಶಿಯಲ್ ಮಾಡ್ತೀವಲ್ಲ ಆ ಥರ ಸ್ಟ್ರೋಕ್ ಕೊಡಬಾರ್ದು. ಇಟ್ ಶುಡ್ ಬಿ ವೆರಿ ಲೈಟ್. ನೋಡಿ ಈ ಥರ, ಇಷ್ಟೇ. ನಮಗೆ ಅದು ಪೆನಿಟ್ರೇಟ್ ಆದರೆ ಸಾಕು, ಮತ್ತಿನ್ನೇನು ಬೇಡ, ಆಯಿತಾ? ಓಕೆ, ಇದಾಕಿ ಬಿಡಬೇಕು, ಆ ಥರ ಏನಿಲ್ಲ. ನಿಮ್ಮ ಹತ್ರ ಯಾವ ಎಸೆನ್ಷಿಯಲ್ ಆಯಿಲ್ ಇಲ್ವಾ, ಬೇಡ, ಬಿಟ್ಬಿಡಿ, ಆಯಿತಾ? ಈಗ ಇದು ನೀಟಾಗಿ ಅಪ್ಲೈ ಮಾಡಿ. ಜಾಸ್ತಿ ಹಾಕ್ಕೋಬೇಡಿ. ಟಿ ಆಯಿಲ್ ನಿಮಗೆ ಸೂಟ್ ಆಗಿದೆ, ಜಾಸ್ತಿ ಹಾಕ್ಕೋಬೇಡಿ. 1 or 2 ಡ್ರಾಪ್ಸ್ ಅಂತ ಹೇಳಿದ್ದೀನಿ. ಸ್ಮಾಲ್ ನಾಸ್ಟ್ರಿಲ್ಸಲ್ಲಿ 2 ಡ್ರಾಪ್ಸ್ ಅಥವಾ 1 or 2 ಡ್ರಾಪ್ಸ್, ಆಯಿತಾ? ಸ್ಮಾಲ್ ನಾಸ್ಟ್ರಿಲ್ಸ್. ಬಿಗ್ ನಾಸ್ಟ್ರಿಲ್ಸಲ್ಲಿ 1 ಡ್ರಾಪ್, ಯಾಕಂದರೆ ಅದು ಸ್ವಲ್ಪ ಉರಿ ಸೆನ್ಸೇಷನ್ ಇರುತ್ತೆ. ಎಟ್ ಅಗೇನ್ ಪ್ಯಾಚ್ ಟೆಸ್ಟ್. ಇದು ಡ್ರೈ ಆಗಲಿ. ಓಕೆ, ಇದು ನೀವು ಹಾಲು ಮಿಕ್ಸ್ ಮಾಡೋಕ್ಕೆ ಮುಂಚೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಭಸ್ಮ ಫ್ರೆಶ್ ಆಗಿರಬೇಕಾಗುತ್ತೆ, ಅದನ್ನು ನಾನು ಸ್ಟ್ರೆಸ್ ಮಾಡಿ ಹೇಳ್ತಾರೆ. ಇದನ್ನು ಯಾವಾಗ ಮಾಡ್ಕೊಳ್ಳೋದು? ಮಲಗಕ್ಕೆ ಒಂದು 2 ಅವರ್ ಮುಂಚೆ ಮಾಡ್ಕೊಳ್ಳಿ. ಇಫ್ ಯು ಆರ್ ವರ್ಕಿಂಗ್ ಹೌಸ್ ವೈಫ್ಸ್ ಆದರೆ ಬೆಳಗ್ಗೆ ಧಾರಾಳವಾಗಿ ಮಾಡ್ಕೊಳ್ಳಿ, ಬಿಫೋರ್ ಬಾತ್ ಆರ್ ಆಫ್ಟರ್ ಬಾತ್. ಇದಾದಮೇಲೆ ದಯವಿಟ್ಟು ಮುಲತಿ ಸಿರಮ್ ಮಸ್ಟ್. ಮುಲತಿ ಸಿರಮ್ ಅಥವಾ ಸನ್ಸ್ಕ್ರೀನ್ 100% ಮುಲತಿ ಸಿರಮ್. ಇಲ್ಲ ಹೇಮಾ, ಮುಲತಿ ಸಿರಮ್ ನಾವು ಮಾಡ್ಕೊಂಡಿಲ್ಲ ಅಂದಾಗ ಮುಲ್ತಾನೆ ಮಿಟ್ಟಿ ಸಿರಮ್ ಅಲ್ಲ, ಮುಲತಿ, ಅದನ್ನು ನಾನು ವೀಡಿಯೋಲಿ ಶೇರ್ ಮಾಡಿದ್ದೀನಿ. ಇಲ್ಲ ಅಂದಾಗ ಸನ್ಸ್ಕ್ರೀನ್ ಹಾಕ್ಕೊಳ್ಳಿ. ಇದೊಂದು 10 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಈಗ 8 ಮಿನಿಟ್ಸ್ ಆಗಿದೆ. ನೀವು 10 ನಿಮಿಷ ಇರ್ಬೋದು, 15 ನಿಮಿಷ ಇರ್ಬೋದು. ಓಕೆ, ನಾನು ಟೈಮಿಂಗ್ಸ್ 8 ಮಿನಿಟ್ಸಲ್ಲಿ ತೆಗಿದ್ದೀನಿ. ನೋಡಿ, ಕ್ಲಾರಿಟಿ ಆಫ್ ಸ್ಕಿನ್. ಇನ್ಸ್ಟೆಂಟ್ ಗ್ಲೋ ಬರುತ್ತೆ, ಪಿಗ್ಮೆಂಟೇಷನ್ ಬುಡದ ಸಮೇತ ವಾಸಿ ಆಗುತ್ತೆ. ಯಾಕೆಂದರೆ ನಾನು ಬಳಸಿರೋದಿಲ್ಲಿ ಆಲಮಿನ ಭಸ್ಮ, ಸ್ಫಟಿಕದ ಭಸ್ಮ. ಓಕೆ, ಸೊ ನೀವು ಪ್ರತಿದಿನ ಪ್ಯಾಚ್ ಟೆಸ್ಟ್ ಮಾಡಿ. ಬಟ್ ನೀವು ಪ್ರತಿದಿನ ಮಾಡಬೇಕಾದ್ರೆ ಎಸೆನ್ಷಿಯಲ್ ಆಯಿಲ್ ಹಾಕಬೇಡಿ. ಜಸ್ಟ್ ಕ್ಲಾರಿಟಿ ಆಫ್ ಸ್ಕಿನ್ ಅಬ್ಸರ್ವ್ ಮಾಡಿ. ಪ್ರೀತಿ ಆಯಿಲ್ ಆಗಲ್ಲ ಅನ್ನೋರು ಜೋಜೋಬಾ ಆಯಿಲ್ ತಗೊಳ್ಳಿ. ನಮ್ಗೆ 2 ಆಗಲ್ಲ ಅನ್ನೋರು ಕೊಬ್ಬರಿ ಎಣ್ಣೆ ತಗೊಳ್ಳಿ. ಓಕೆ, ಫಸ್ಟ್ ಆಪ್ಷನ್ ಕೊಬ್ಬರಿ ಎಣ್ಣೆ ಇಟ್ಕೊಳ್ಳಿ, ಯಾಕಂದರೆ ಎಲ್ಲರ ಮನೇಲೂ ಅವೈಲಬಲ್ ಇದೆ ಕೊಬ್ಬರಿ ಎಣ್ಣೆ. ಕ್ಲಾರಿಟಿ ನೋಡಿ. ಇನ್ನೇನಾರು ಡೌಟ್ಸು ತಿಳಿಸಿದರೆ ಲೆಟ್ ಮೀ ನೋ. ನೀವು ಸ್ಫಟಿಕಾನ ಹಾಗೆ ಹಾಕ್ಕೊಳ್ಳೋದು, ಸ್ಫಟಿಕಾನ ಭಸ್ಮ ಮಾಡಿ ತುಂಬ ದಿನ ಇಟ್ಬಿಟ್ಟು ಹಾಕ್ಕೊಳ್ಳೋದಕ್ಕೂ
ಫ್ರೆಶ್ ಆಗಿ ಆಗ ಸ್ಫಟಿಕ ಪುಡಿ ಮಾಡ್ಕೊಳ್ಳೋದಕ್ಕೂ ಭಸ್ಮ ಮಾಡ್ಕೊಳ್ಳೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ನೋಡಿ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಕ್ಲಾರಿಟಿ ನೋಡಿ. ಇದೇ ವಿಡಿಯೋಲಿ ಸ್ಟಾರ್ಟಿಂಗಲ್ಲಿ ನನ್ನ ಮುಖ ನೋಡಿ, ಈಗ ನನ್ನ ಮುಖ ನೋಡ್ಕೊಳ್ಳಿ. ಜಸ್ಟ್ ರಿವರ್ಸ್ ಹೋಗಿ ನೋಡಿ ಅಷ್ಟೇ. ವಿತ್ ಗ್ಲೋ ನೋಡಿ, ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ರ ಝೂಮ್ ಮಾಡಿದ್ದೀನಿ ಫೇಸ್ನ. ನಿಮಗೆ ಕ್ಲಾರಿಟಿ, ಏನು ಫಿಲ್ಟ್ರ್ ಇಲ್ಲ. ಓಕೆ, ಸೊ ನಾ ಹೇಳಿದಾಗೆ ಪ್ರತಿದಿನ ಭಸ್ಮ ಫ್ರೆಶ್ ಆಗಿ ಮಾಡ್ಕೊಳ್ಬೇಕು. ನೀವು ಪ್ರತಿದಿನ ಯೂಸ್ ಮಾಡೋಂಗಿದ್ರೆ ಫೈನ್. ನೀವೇ ಹೇಳ್ತೀರಾ ಒಂದು 2-3 ದಿನ ಆದಮೇಲೆ ಹೇಮ ಮಿರಾಕಲ್ ಅಂತ ಮಿರಾಕಲ್ ಜಾದು. ಇದಾದಮೇಲೆ 10 ನಿಮಿಷ 15 ನಿಮಿಷ ಆದಮೇಲೆ ಮುಲತಿ ಸಿರಮ್ ಆರ್ ಸನ್ಸ್ಕ್ರೀನ್. ಓಕೆ, ಇವತ್ತಿನ ವಿಡಿಯೋ ಅಕಸ್ಮಾತ್ ನಿಮ್ಗೆ ಇಷ್ಟ ಆಯಿತು, ಲೈಕ್ ಆಯಿತು, ಶೇರ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ. ಯಾರಿಗಾದ್ರೂ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಮಾತ್ರ ಶೇರ್ ಮಾಡಿ, ಇದರ ನಾಟ್ ನೆಸಸರಿ. ಆಮೇಲೆ ಕಂಟೆಂಟ್ ಇಷ್ಟ ಆದಲ್ಲಿ ಹೈಪ್ ಮಾಡಿ. ನೀವು ಹೈಪು, ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಜೋಬಿಂದ ₹1 ಖರ್ಚಾಗಲ್ಲ. ನನಗೆ ಫ್ರೀಯಾಗಿ ₹1 ಕೊಡಲ್ಲ ಯೂಟ್ಯೂಬು. ಓಕೆ, ಅದಕ್ಕೆ ಅಂತ ರೂಲ್ಸಸ್ ಕಂಡೀಷನ್ಸ್ ಇದೆ. ಓಕೆ, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ. ನಿಜವಾಗ್ಲೂ ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ. ಓಕೆ, ಇಮ್ಮಿಡಿಯೇಟ್ ನೀವು ಬ್ಲೀಚು, ಫೇಶಿಯಲ್ ಎಲ್ಲ ಮಾಡಿದಾಗ ನಿಮ್ಗೆ ಏನಂತಾರೆ, ಫಸ್ಟ್ ಡೇ ಡಲ್ ಇರುತ್ತೆ, ಸೆಕೆಂಡ್ ಡೇ ಹೊಳಪು, ಥರ್ಡ್ ಡೇ ಹೊಳಪು, ಫೋರ್ತ್ ಡೇ ಯಥಾಸ್ಥಿತಿ. ಇದು ಹಂಗಲ್ಲ, ಇದು ಇಮ್ಮಿಡಿಯೇಟ್ ಇನ್ಸ್ಟೆಂಟ್ ಡೈ ಅಂತಾರಲ್ಲ, ಇನ್ಸ್ಟೆಂಟ್ ಗ್ಲೋ. ಇದು ಕ್ಲಾರಿಟಿ, ಆ ಕಲ್ಲು ನೋಡಿದ್ರಲ್ಲ, ಆ ಕಲ್ಲು ಥರ ಆಗುತ್ತೆ ನಿಮ್ಮ ಮುಖ, ಅಷ್ಟು ಕ್ರಿಸ್ಟಲ್ ಕ್ಲಿಯರ್, ಪಳ 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 ಅಂತ. ಬಟ್ ಪಿಗ್ಮೆಂಟೇಷನ್ ಇರೋರಿಗೆ ವರ್ಕ್ ಆಗುತ್ತೆ. ಫಸ್ಟು ಅದು ಡೀಪ್ ಇನ್ಸೈಡ್ ಕ್ಲಿಯರ್ ಆಗಿ ಜಾಸ್ತಿ ಇರುತ್ತೆ ನೋಡಿ. 15-20 ವರ್ಷದ್ದು ಡರ್ಮಸ್ ಲೆವೆಲಲ್ಲಿರುತ್ತೆ. ನಾನು ಈಗಾಗಲೇ ಹೇಳಿದ್ದೀನಿ, ಎಪಿಡರ್ಮಿಸ್ ನೀವು ದಿನಗಳ ಕಾಯಿರಿ, ತಿಂಗಳ ಕಾಯಿರಿ. ಡರ್ಮಸ್ ನೀವು ತಿಂಗಳು, ವರ್ಷ ಕಾಯಿರಿ. ದಿಸ್ ಇಸ್ ದಿ ಫ್ಯಾಕ್ಟ್, ಆಯಿತಾ. ಅವ್ರು ಹೇಳಿದಂಗೆ ಒಬ್ಬ ಸಬ್ಸ್ಕ್ರೈಬರ್ ಹೇಳಿದ್ರಲ್ಲ, ಕನ್ಸಿಸ್ಟೆನ್ಸಿ. ನನ್ನ 8-9 ತಿಂಗಳಿನ ಕನ್ಸಿಸ್ಟೆನ್ಸಿ ನನಗೆ ಈ ರಿಸಲ್ಟ್ ಸಿಕ್ಕಿದೆ. ಅದು ನಿಮ್ಮ ಎದುರಿಗೆ ಯೂಟ್ಯೂಬಲ್ಲಿ ನನ್ನ 9 ತಿಂಗಳು ವೀಡಿಯೋಸ್ನ ನೋಡಿ ನೀವೇ. ಮುಚ್ಚು ಮರೆ ಏನೂ ಇಲ್ಲ. ಅವಾಗ ಫಿಲ್ಟ್ರ್ ಹಾಕ್ಕೊಳ್ಬೋದಲ್ಲ, ಯಾಕೆ ಹಾಕ್ಕೊಳ್ಳಿಲ್ಲ? ಅದು ನನ್ನದೇ ಯೂಟ್ಯೂಬ್ ಚಾನಲ್ಲು. ಯಾರು ಚೆನ್ನಾಗಿ ಕಾಣಿಸ್ಬಾರ್ದು ಅಂತಿರುತ್ತೇಳಿ? ಯಾರಿಗಾದ್ರೂ ಇದೆಯಾ? 60 ವರ್ಷದವ್ರಿಗೂ ಅಷ್ಟೇ, 80 ವರ್ಷದವ್ರಿಗೂ. ಅದು ಹೆಣ್ಮಕ್ಳು ರೈಟು, ಗಂಡು ಮಕ್ಕಳು ರೈಟು ಚೆನ್ನಾಗಿ ಕಾಣಿಸೋದು ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್, ಆಯಿತಾ. 9 ತಿಂಗಳು ಕನ್ಸಿಸ್ಟೆನ್ಸಿ, ಸೆಲೆಕ್ಷನ್ ಆಫ್ ದ ಪ್ರಾಡಕ್ಟ್ಸ್, ಆಯಿತಾ. ಆ ನಿಟ್ಟಿನಲ್ಲಿ ನನ್ನ ಜೊತೆಗೆ ಸತತವಾಗಿ 9 ತಿಂಗಳು ಇರೋದು ನಮ್ಮ ಆಯುರ್ವೇದದವರು, ಆಯಿತಾ. ಸೊ ನೀವು ಪ್ರಾಡಕ್ಟ್ಸ್ ಏನಾದ್ರು ತೊಗೊಳ್ಬೇಕಾದ್ರೆ ನಂಬಿಕೆ ಇಟ್ಕೊಂಡು ನಾವು ಹೇಳಿದ ಜಾಗದಲ್ಲೇ ತೊಗೊಳ್ಳಿ. ನನಗೇನು ಅವ್ರು ಕಮಿಷನ್ ಕೊಡಲ್ಲ, ಅವನ್ನೇ ಕೇಳಿ ನೀವು. ಓಕೆ, ಸೊ ಅಲ್ಲಿ ತೊಗೊಂಡು ನಿಮ್ಮ ಸ್ಕಿನ್ನ ಬೆಸ್ಟ್ ಆ್ಯಂಡ್ ಬೆಟರ್ ಮಾಡಿ. ಎಲ್ಲದಕ್ಕಿಂತ ಮುಖ್ಯ ಎಕೋ ಫ್ರೆಂಡ್ಲಿ, ಪಾಕೆಟ್ ಫ್ರೆಂಡ್ಲಿ. ನನ್ನ ಕ್ರೀಮ್ಸ್ ನಾನೇನೇನು ಹೇಳ್ತೀನೋ, ನನ್ನ ರೆಮಿಡೀಸ್, ಯಾಕೆಂದರೆ ನನಗೆ ಅಫೋರ್ಡಬಲ್ ಇಲ್ಲ ಅಷ್ಟೊಂದು ಖರ್ಚು ಮಾಡೋಕ್ಕೆ. ನಿಮ್ಗೆ ಎಲ್ಲಿಂದ ಹೇಳಿ ಖರ್ಚು ಮಾಡಿ ಅಂತ ಅಲ್ವಾ. ಸೊ ಅಲ್ಲಿ ಕಮ್ಮಿ ಬೆಲೆಗೆ ನಿಮಗೆ ₹100 ಕೊಟ್ಟು ನೀವು ತರಕಾರಿ ಬರುತ್ತೋ ಇಲ್ವೋ, ಈ ಕಾಲದಲ್ಲಂತೂ ಬರೋಲ್ಲ. ಬಟ್ ನಮ್ಮ ಆಯುರ್ವೇದ ಪ್ರಾಡಕ್ಟ್ಸ್ ಬರುತ್ತೆ. ₹100 ಅಟ್ಲೀಸ್ಟ್ ಒಂದು 4-5 ಆದರೂ ಬರುತ್ತೆ. ಓಕೆನಾ. ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ, ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.